ಯೂಟ್ಯೂಬರ್ಸ್ ನೀವೇನಾದ್ರೂ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ 5G ಮೊಬೈಲ್ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ? ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಈ ನಮ್ಮ ಹೀರೋ ಇದು. ಹೌದು, ಎಸ್ಪೆಷಲಿ ಎಂತಕ್ಕಂತ ಅಂದ್ರೆ 10,000 ಬಜೆಟ್ ಒಳಗಡೆ ನಿಮಗೆ ಈ ಪರ್ಟಿಕ್ಯುಲರ್ ಮೊಬೈಲ್ ಸಿಗ್ತಾ ಇರುವಂತದ್ದು Redmi 14C 5G ಅಂತ ಸೂಪರ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಏನೇನು ಸ್ಪೆಕ್ಸ್ ಇದೆ ಅಂತಾನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈ ವಿಡಿಯೋ ತಪ್ಪದೇ ಒಂದು ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಬಿಕಾಸ್ ನಿಮಗೂ ಒಂದು ಡಿಸಿಷನ್ ತಗೋಬಹುದು. ನೀವೇನಾದ್ರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ರೆ ಈ ಮೊಬೈಲ್ ಇಂದ ನೀವು ನಿಮ್ಮ ಪರ್ಟಿಕ್ಯುಲರ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಆರಾಮಾಗಿ. ಇದು ವರ್ತ್ ಇದೆಯಾ, ಹೆಂಗಿದೆ ಸ್ಪೆಸಿಫಿಕೇಶನ್ಸ್, ಏನು ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತಾನು ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ. ಇದರಿಂದ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫಸ್ಟ್ ಈ ಪರ್ಟಿಕ್ಯುಲರ್ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಏನೇನು ಬಾಕ್ಸ್ ನಲ್ಲಿ ಕಾಂಟೆಂಟ್ ಸಿಗ್ತಿದೆ ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ಬಾಕ್ಸ್ 14C 5G ಅಂತ ಇದ್ರೆ ಫ್ರೀ 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಇನ್ಕ್ಲೂಡೆಡ್ ಇನ್ ದ ಬಾಕ್ಸ್ ಅಂತ ಹೊಂದಿರುವಂತದ್ದು. ಮತ್ತೆ ಇಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಹೈಲೈಟ್ ಮಾಡಿದ್ದಾರೆ. ಬನ್ನಿ ಬಾಕ್ಸ್ ನ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಸ್ಟ್ರೇಟ್ ನಮಗೆ ಮೊಬೈಲ್ ಫೋನ್ ಸಿಗ್ತಾ ಇರುವಂತದ್ದು. ನೋಡಿ ಹೆಂಗಿದೆ, ಡಿಸ್ಪ್ಲೇ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಹೆಂಗಿದೆ ಲುಕ್, ಹಿಂದೆ ಬೆಂಕಿ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಒಂಥರ ಡ್ಯೂಲ್ ಟೋನ್ ಗ್ಲಾಸಿ ಫಿನಿಶ್ ಸಿಗ್ತಾ ಇರುವಂತದ್ದು. ಮತ್ತೆ ಇದ್ರ ಜೊತೆಗೆ ನೋಡಿ ಕ್ಯಾಮರಾ ಸೆಟಪ್ ಹೆಂಗಿದೆ, ಒಂಥರ ಪ್ರೀಮಿಯಂ ಡಿಸೈನ್ ಹೊಂದಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ಎಸ್, ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಗ್ತಾ ಇರುವಂಥದ್ದು, ಯೂಸರ್ ಗೈಡು. ಆಮೇಲೆ ನಮ್ಗೆ ಹಿಂದೆ ಇಲ್ಲಿ ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು. ಓಕೆ, ಇದನ್ನ ಸೈಡ್ಗೆ ಇಡೋಣ. ಮತ್ತೆ 33 ವಾಟ್ಸ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಆದರೆ ಮೊಬೈಲ್ಗೆ ಸಪೋರ್ಟ್ ಆಗೋದು ಕೇವಲ 18 ವಾಟ್ಸ್. ನನಗನ್ಸುತ್ತೆ 18 ವಾಟ್ಸ್ ಮತ್ತೆ ರೆಡಿ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸೊ ಅದ್ರಗೋಸ್ಕರ 33 ವಾಟ್ಸ್ ಇತ್ತಲ್ಲ, ಸ್ಟಾಕ್ ಇತ್ತಲ್ಲ, ಅದ್ರಗೋಸ್ಕರ ಕೊಟ್ಟಿದ್ರೆ ಪರವಾಗಿಲ್ಲ. 33 ವಾಟ್ಸ್ ಸಪೋರ್ಟ್ ಮಾಡಿದ್ರು ಚೆನ್ನಾಗಿರ್ತಿತ್ತು. ಓಕೆ, ಆ ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ನಮಗೆ ಟೈಪ್ A to C ಕೇಬಲ್ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್. ಮತ್ತೆ ಫೈನಲಿ ನಮಗೆ ಏನೇನು ಸಿಗ್ತಿದೆ ಅಂತಂದ್ರೆ ಬಾಕ್ಸಲ್ಲಿ ಒಂದು ಮೊಬೈಲ್ ಫೋನ್, ಆಮೇಲೆ 33 ವಾಟ್ಸ್ ಅಡಾಪ್ಟರ್, ಟೈಪ್ A to C ಕೇಬಲ್, ಮತ್ತೆ ಸಿಮ್ ಎಲೆಕ್ಷನ್ ಪಿನ್, ಮತ್ತೆ ಡಾಕ್ಯುಮೆಂಟ್ಸ್ ಸಿಗ್ತಾ ಇರುವಂಥದ್ದು. ಸೊ ಇಷ್ಟು ಕಾಂಟೆಂಟ್ಸ್ ನಮಗೆ ಬಾಕ್ಸ್ನಲ್ಲಿ ಸಿಗ್ತಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಅನ್ಬಾಕ್ಸ್ ಆಯಿತು. ಈ ಪರ್ಟಿಕ್ಯುಲರ್ ಮೊಬೈಲ್ Redmi 14C 5G ನ ರಿವ್ಯೂ ಮಾಡೋಣ. ಫಸ್ಟ್ ಲುಕ್ ಬಂದಾಗ ಫಸ್ಟ್ ಡಿಸೈನ್ ಬಗ್ಗೆ ಮಾಡ್ತಾನೆ. ಡಿಸೈನ್ ನೋಡಿದಾಗ ಒಂಥರ ಸೂಪರ್ ಆಗಿದೆ ಲುಕ್ ಅಂತಾನೆ ಹೇಳ್ಬೋದು. ಡ್ಯೂಲ್ ಟೋನ್ ಫಿನಿಶ್ ಸಿಗ್ತಾ ಇರುವಂಥದ್ದು. ಈ ಪರ್ಟಿಕ್ಯುಲರ್ ಮೊಬೈಲ್ ಏನಿದೆ ಕಲರ್ ನನ್ನ ಹತ್ರ ಇರೋದು ಪ್ರೆಸೆಂಟ್ ಸ್ಟಾರ್ ಲೈಟ್ ಬ್ಲೂ ಅಂತ. ಇನ್ನು 2 ಕಲರ್ಸ್ ಇದೆ, ಟೋಟಲ್ 3 ಕಲರ್ಸ್. 3 ಬಗ್ಗೆ ಹೇಳ್ತೀನಿ. ನನ್ನ ಹತ್ರ ಹೇಳ್ದಲ್ಲ ಸ್ಟಾರ್ ಲೈಟ್ ಬ್ಲೂ, ಇನ್ನೊಂದು ಹೋಗ್ಬಿಟ್ಟು ನಮಗೆ ವೈಟ್ ಕಲರ್ ಸಿಗುತ್ತೆ, ಅದು ಸ್ಟಾರ್ ಡಸ್ಟ್ ವೈಟ್, ಮತ್ತೆ ಇನ್ನೊಂದು ಬ್ಲ್ಯಾಕ್ ಕಲರ್ ಸಿಗುತ್ತೆ, ಅದು ಸ್ಟಾರ್ ಗೇಜ್ ಬ್ಲ್ಯಾಕ್ ಅಂತ. ಸೊ ಎಲ್ಲಾನು ಸ್ಟಾರ್ ಇಂದಾನು ಸ್ಟಾರ್ಟ್ ಆಗ್ತಿದೆ. ನನ್ಗನ್ಸುತ್ತೆ ಆ ಸ್ಟಾರ್ ಎನ್ನುವ ಒಂದು ಮಾಡೆಲ್ ಇಟ್ಕೊಂಡು ಸೊ ಈ ರೀತಿ ಒಂದು ಡಿಸೈನ್ ತಂದಿರುವಂಥದ್ದು ನನಗಂತೂ ಇಷ್ಟ ಆಯ್ತು. ನೋಡಿ ಹೆಂಗಿದೆ, ಒಂಥರ ಡ್ಯೂಲ್ ಟೋನ್ ಫಿನಿಶ್ ಸಿಗ್ತಾ ಇರುವಂಥದ್ದು ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ, ಸಖತ್ತಾಗಿ ಅಟ್ರಾಕ್ಟಿಂಗ್ ಆಗಿ ಇದೆ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಏನಿದೆ ಕಲರು ನನಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಕ್ಯಾಮ್ರಾ ಏನಿದೆ ಮಾಡೆಲ್ ನೋಡಿ, ಒಂಥರ ಸರ್ಕ್ಯುಲರ್ ಶೇಪ್ ಸಿಗ್ತಾ ಇರುವಂಥದ್ದು. ನಮಗೆ ಆಕ್ಚುಲಿ ನಮಗೆ ಡ್ಯೂಲ್ ಕ್ಯಾಮ್ರಾ ಸಿಗ್ತಿದೆ, ಕೆಳಗಡೆ ಡಮ್ಮಿ ಕ್ಯಾಮ್ರಾ, ಮತ್ತೆ ಇನ್ನೊಂದು ಮೇಲೆ ನಮಗೆ ಫ್ಲಾಶ್ ಸಿಗ್ತಾ ಇರುವಂಥದ್ದು. ಮತ್ತೆ ಹೆಂಗೆ ಡಿಸೈನ್ ಇದೆ ನೋಡಿ, ಸರ್ಕ್ಯುಲರ್ ಡಿಸೈನು. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ತುಂಬಾ ಅಟ್ರಾಕ್ಟಿಂಗ್ ಅನ್ಸಂತಾನೆ ಹೇಳ್ಬೋದು ಏನಿದೆ ಕ್ಯಾಮ್ರಾ ಸೆಟಪ್. ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಬಗ್ಗೆ ಮಾತಾಡೋಣ. ಏನೇನಿದೆ, ಏನೇನು ಸ್ಪೀಕರ್ ಸಿಗ್ತಿದೆ, ಏನೇನು ಸಿಗ್ತಿದೆ ಅಂತ ನೋಡೋಣ. ಫಸ್ಟ್ ಬಾಟಮ್ ನೋಡಿದಾಗ ನಮ್ಗೆ ಏನೇನು ಸಿಗ್ತಿದೆ ಅಂತ ಅಂದ್ರೆ ನಮಗೆ ಸ್ಪೀಕರ್ ಗ್ರಿಲ್ ಸಿಗ್ತಿದೆ, ಟೈಪ್ ಸಿ ಪೋರ್ಟ್ ಸಿಗ್ತಿದೆ, ಮತ್ತೆ ಮೈಕ್ರೋಫೋನ್ ಹೋಲ್ ಸಿಗ್ತಾ ಇರುವಂಥದ್ದು. ಟಾಪ್ ಬಂದಾಗ ನಮಗೆ 3.5mm ಹೆಡ್ಫೋನ್ ಜಾಕ್ ಸಿಗ್ತಾ ಇರುವಂಥದ್ದು. ಮತ್ತೆ ರೈಟ್ ಆಗಿ ಬಂದಾಗ ನಮಗೆ ಪವರ್ ಆನ್ ಆಫ್ ಬಟನ್ ಸಿಗ್ತಿದೆ. ಅದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ, ಅದಂತೂ ತುಂಬಾ ಇಷ್ಟ ಆಯ್ತು ನನಗೆ. ಮತ್ತೆ ನಮಗೆ ವಾಲ್ಯೂಮ್ ರಾಕರ್ ಸಿಗ್ತಿದೆ. ಮತ್ತೆ ಈ ಕಡೆ ಬಂದಾಗ ಲೆಫ್ಟ್ ನಮಗೆ ಸಿಮ್ ಟ್ರೇ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ವಿಷಯ ಏನಂತ ಅಂದ್ರೆ ಡ್ಯೂಲ್ ಸಿಮ್ ಹಾಕೋಬಹುದು, ಪ್ಲಸ್ ಇದ್ರ ಜೊತೆಗೆ ಮೈಕ್ರೋ SD ಕಾರ್ಡ್ ಸ್ಲಾಟ್ ಹೊಂದಿರುವಂಥದ್ದು. ಅದು ಹಾಕೊಂಡು 1 TB ವರೆಗೂ ನಿಮ್ಮ ಮೆಮರಿನ ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು. ಅದಂತೂ ತುಂಬಾ ಇಷ್ಟ ಆಯ್ತು ನನಗೆ. ಓಕೆ, ಈಗ ಮೊಬೈಲ್ ಬಗ್ಗೆ ಏನಿದೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಫ್ರಂಟ್ ನಮಗೆ ಏನಿದೆ ಕಾರ್ಡ್ ಹಾಕಿರಲಿಲ್ಲ, ಸ್ಕ್ರೀನ್ ಕಾರ್ಡು, ಅದನ್ನ ನಾವೇ ಸೆಪರೇಟ್ ಆಗಿ ಹಾಕ್ಸ್ಕೊಬೇಕಾಗುತ್ತೆ. ಹಿಂದೆ ಬಂದ್ಬಿಟ್ಟು ನಮಗೆ ಬಿಲ್ಡ್ ಕ್ವಾಲಿಟಿ ನೋಡಿದಾಗ ಪಾಲಿಕಾರ್ಬನೇಟ್ ಸಿಗ್ತಾ ಇರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಆ ರೀತಿ ನಮಗೆ ಲುಕ್ ಬಂದಿರುವಂಥದ್ದು. ಇನ್ನು 2 ಕಲರ್ಸ್ ಇದೆಯಲ್ಲ, ಅದ್ರಿಗೆಲ್ಲ ಗ್ಲಾಸ್ ಲುಕ್ ಬಂದಿರುವಂಥದ್ದು. ಆದ್ರೆ ಪರವಾಗಿಲ್ಲ, ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಸೈಡು ಕೂಡ ಅಷ್ಟೇ ಸೇಮ್ ನಮಗೆ ಪ್ಲಾಸ್ಟಿಕ್ ಸಿಗ್ತಾ ಇರುವಂಥದ್ದು. ಮತ್ತೆ ಇದರ ವೇಟ್ ಮತ್ತೆ ಥಿಕ್ನೆಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ವೇಟ್ ಬಂದ್ಬಿಟ್ಟು 205 ಗ್ರಾಮ್ ಸಿಗ್ತಾ ಇದೆ. ಮತ್ತೆ ಥಿಕ್ನೆಸ್ ಬಂದ್ಬಿಟ್ಟು 7.8 mm ಥಿಕ್ನೆಸ್ ನಮಗೆ ಸಿಗ್ತಾ ಇರುವಂಥದ್ದು.
ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ವೇಟ್ ಇದೆ ಆದರೂ ಕೂಡ ನನಗೆ ತುಂಬ ಇಂಪ್ರೆಸ್ ಮಾಡ್ತು ಈ ಪರ್ಟಿಕ್ಯುಲರ್ ರೆಡ್ಮಿ 14C 5G ಮೊಬೈಲು. ಇನ್ನು ನೆಕ್ಸ್ಟ್ ಹೋಗೋಣ ಇದರ ಸ್ಪೆಕ್ಸ್. ಫಸ್ಟು ನಾವು ಮಾತನಾಡೋಣ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ 6.88 ಇಂಚಸ್ ಹೊಂದಿರುವಂಥ HD+ IPS LCD ಡಿಸ್ಪ್ಲೇ ಸಿಗ್ತಿದೆ. 120 ಹ್ಯಾಟ್ಸ್ ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಪರ್ಟಿಕ್ಯುಲರ್ ಡಿಸ್ಪ್ಲೇ 600 ನಿಟ್ಸ್ ಬ್ರೈಟ್ನೆಸ್ ಹೊಂದಿರುವಂಥದ್ದು ಹೈ ಬ್ರೈಟ್ನೆಸ್ ಮೋಡಲ್ಲಿ. ಮತ್ತೆ ಈ ಪರ್ಟಿಕ್ಯುಲರ್ ಮೊಬೈಲಲ್ಲಿ ಏನಿದೆ ಐ ಪ್ರೊಟೆಕ್ಷನ್ ಕೂಡ ತಂದಿರುವಂಥದ್ದು. ಹೌದು, ಹೇಳಬೇಕಂತಂದ್ರೆ ಡಿಸ್ಪ್ಲೇ ಸಖತ್ತಾಗಿ ಇಂಪ್ರೆಸ್ ಮಾಡ್ತು. ಇದು ಒನ್ ಆಫ್ ದ ಸೆಗ್ಮೆಂಟ್ಸ್ ಬಿಗ್ಗೆಸ್ಟ್ ಡಿಸ್ಪ್ಲೇ. ಈ ಪರ್ಟಿಕ್ಯುಲರ್ ಪ್ರೈಸ್ಗೆ ಈ ಡಿಸ್ಪ್ಲೇ ಕೊಡ್ತಿದ್ದೀರ ಅಂತಂದ್ರೆ ದೊಡ್ಡದಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು. ಅದು 6.88 ಇಂಚಸ್. ಸೊ ಚೆನ್ನಾಗಿ ವೈಬ್ರೆಂಟ್ ಆಗಿ ಕಲರ್ಸ್ ಬರುತ್ತೆ ನಮಗೆ. ಮತ್ತೆ ಬ್ರೈಟ್ನೆಸ್ ಬಂದ್ಬಿಟ್ಟು ಇಂಡೋರ್ ನಲ್ಲಿ ಓಕೆ ಚೆನ್ನಾಗಿದೆ, ಆದ್ರೆ ಔಟ್ಡೋರ್ ನಲ್ಲಿ ಡೀಸೆಂಟ್ ಆಗಿದೆ. ಮತ್ತೆ ನಮಗೆ ಏನಿದೆ ಹೇಳ್ದಲ್ಲ ಐ ಪ್ರೊಟೆಕ್ಷನ್ ಹೊಂದಿರುವಂಥದ್ದು. ಅಂದ್ರೆ ಈಗ ಬ್ರೈಟ್ನೆಸ್ ಜಾಸ್ತಿ ಇತ್ತು ಅಂತಂದ್ರೆ ನಮಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಟೋ ಬ್ರೈಟ್ನೆಸ್ ಹೊಂದಿರುವಂಥದ್ದು ಫ್ಯೂಚರ್ ಇದರಲ್ಲಿ. ಹಂಗೆ ಆಟೋ ಬ್ರೈಟ್ನೆಸ್ ಅಲ್ಲೇ ನಮಗೆ ಸೆಟ್ ಆಗುತ್ತೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಸೊ ಲೋ ಬ್ರೈಟ್ನೆಸ್ ಇಕ್ಬೋದು ಅಥವಾ ಮೀಡಿಯಂ ಬ್ರೈಟ್ನೆಸ್ ಇಕ್ಬೋದು. ಆದ್ರೆ ಏನಿದೆ ಐಗೆ ಏನು ಹಾಕ್ಬಾರ್ದು, ರಕ್ಷಣೆ ಮಾಡಬೇಕು ಐಸ್ಗೋಸ್ಕರ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ಆಟೋ ಬ್ರೈಟ್ನೆಸ್ ಆನ್ ಮಾಡ್ಕೊಳ್ಳಿ. ಸೊ ಅದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಅದು ಸರ್ಟಿಫೈ ಆಗಿರುವಂಥದ್ದು, ಅದೊಂದು ಒಳ್ಳೆ ಫೀಚರ್ ಇದರಲ್ಲಿ. ಮತ್ತೆ ಇನ್ನೊಂದು ಸ್ಪೀಕರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಕೇವಲ ನಮಗೆ ಸಿಂಗಲ್ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಆದ್ರೂ ಚೆನ್ನಾಗಿದೆ ಸ್ಪೀಕರು, ಮೀಡಿಯಂ ಆಗಿ ಓಕೆ ಡೀಸೆಂಟ್ ಆಗಿ ಹೊಂದಿರುವಂಥದ್ದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಪ್ರಾಸೆಸರ್ಗೆ ಹೋಗೋಣ. ಪ್ರಾಸೆಸರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಪವರ್ಫುಲ್ ಪ್ರಾಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 4 Gen 2. ಇದು ಸೂಪರ್ ಆಗಿದೆ ಪ್ರಾಸೆಸರ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಪವರ್ಫುಲ್ ಪ್ರಾಸೆಸರ್ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ಗೆ. ಸೊ AnTuTu ಬೆಂಚ್ ಮಾರ್ಕ್ ಸ್ಕೋರ್ ಬಂದ್ಬಿಟ್ಟು 4,44,000 ಪ್ಲಸ್ ಹೊಂದಿರುವಂಥದ್ದು. ಸೊ ಟೋಟಲ್ ಏನಿದೆ ಅದು ಕೂಡ ಕಡಿಮೆ ಇದೆ. ಅಕಸ್ಮಾತ್ BGM ಅಥವಾ PUBG ಆಡ್ತಾ ಇದ್ರಿ ಅಂತಂದ್ರೆ ಸ್ಮೂತ್ ನಲ್ಲಿ ಅಲ್ಟ್ರಾ ಲೆವೆಲ್ ನಲ್ಲಿ 40 FPS ಅಪ್ ಟು 40 FPS ವರ್ಗೂ ನೀವು ಆಡ್ಬೋದು. ಸೊ ಯಾವುದೇ ರೀತಿಯಲ್ಲೂ ನಾನು ಲ್ಯಾಗ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಆದ್ರೆ ಇದ್ರ ಮೈನಸ್ ಪಾಯಿಂಟ್ ಏನಂತ ಅಂದ್ರೆ ಕೆಲವೊಂದು ಏನೇ ಈ ಪರ್ಟಿಕ್ಯುಲರ್ ಮೊಬೈಲ್ ಆನ್ ಮಾಡಿದಾಗ ಕೆಲವೊಂದು ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ನೀವು ಡಿಲೀಟ್ ಮಾಡ್ಕೊಬಹುದು. ಮತ್ತೆ ಆದಷ್ಟು ಏನಿದೆ ಬೇರೆ ಆಪ್ಸ್ ಎಲ್ಲ ಸಜೆಷನ್ ಮಾಡುತ್ತೆ, ಆ ಸಜೆಷನ್ ಆಫ್ ಮಾಡ್ಕೊಂಡ್ರೆ ಮುಗೀತು. ಸೊ ಅದೇನು ಪ್ರಾಬ್ಲಮ್ಸ್ ಇಲ್ಲ, ಅದೊಂದು ಮೈನಸ್ ಪಾಯಿಂಟ್ ಅಷ್ಟೇ. ಆ ಥರ ಎಂತಕ್ಕೆ ತಂದ್ರೆ ಅಂತ ನನಗೂ ಗೊತ್ತಿಲ್ಲ, ಆದ್ರೂ ಓಕೆ ಬಿಡಿ. ಇನ್ನು ನೆಕ್ಸ್ಟ್ ಹೋಗೋಣ ರ್ಯಾಮ್ ರೋಮ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಫಸ್ಟ್ ಇದರಲ್ಲಿ 3 ತರ ನಮಗೆ ವೇರಿಯಂಟ್ ಸಿಗ್ತಿದೆ. 4GB 64GB 4GB 128GB 6GB 128GB LPDDR4X UFS 2.2 ಸಿಗ್ತಾ ಇರುವಂಥದ್ದು. ಏನಿದೆ ರ್ಯಾಮ್ ರೋಮ್ ಓಕೆ ಆ ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯಾಟ್ರಿ 5160 mAh ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು ಸೂಪರ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇದರಲ್ಲಿ ಬಾಕ್ಸ್ ಅಂದ್ರೆ ಬಾಕ್ಸ್ ಒಳಗಡೆ 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತಿದೆ. ಆದ್ರೆ ಮೊಬೈಲ್ ಬೇರೆ ಸಪೋರ್ಟ್ ಮಾಡೋದು 18 ವಾಟ್ಸ್. ಈಗ ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ನಮಗೆ ಲಾಂಗ್ ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು 1 ಅಥವಾ 1.5 ಡೇ ವರೆಗೂ ನಮಗೆ ಈ ಪರ್ಟಿಕ್ಯುಲರ್ ಬ್ಯಾಟ್ರಿ ಇರುತ್ತೆ. ಮತ್ತೆ ಇನ್ನೊಂದು ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 18 ವಾಟ್ಸ್ ನಮಗೆ ಸಪೋರ್ಟ್ ಆಗುತ್ತೆ, 33 ವಾಟ್ಸ್ ಚಾರ್ಜ್ ಇದೆ. ಸೊ ಅದ್ರಗೋಸ್ಕರ ನನ್ಗನ್ಸುತ್ತೆ 2 or 3 hours ನಲ್ಲಿ ಪೂರ್ತಿ ಫುಲ್ 0 to 100% ಚಾರ್ಜ್ ಆಗುತ್ತಂತ. ಚಾರ್ಜಿಂಗ್ ಕೂಡ ಅಷ್ಟೇ ನನಗೆ ತುಂಬಾ ಇಂಪ್ರೆಸ್ ಮಾಡ್ತೀನಿ. ಮತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ನಮ್ಗೆ ಇಲ್ಲಿ 2 ಸಿಮ್ ಕಾರ್ಡ್ ಸಪೋರ್ಟ್ ಹೊಂದಿರುವಂಥದ್ದು, ಮತ್ತೆ ಡ್ಯೂಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಮತ್ತೆ ಬ್ಲೂಟೂತ್ 5.0 ಸಪೋರ್ಟ್ ಹೊಂದಿದೆ. ಮತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಗ್ಯಾರಂಟಿ ಅಥವಾ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 2+4 ಕೊಡ್ತಿದ್ದಾರೆ. 2 years ಆಂಡ್ರಾಯ್ಡ್ ಅಪ್ಡೇಟ್ಸ್, 4 years ಸೆಕ್ಯೂರ್ ಅಪ್ಡೇಟ್ಸ್ ನಮಗೆ ಸಿಗ್ತಾ ಇರುವಂಥದ್ದು ಸೂಪರ್ ಆಗಿದೆ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಸೆಕ್ಯೂರಿಟಿ ಏನಿದೆ ತುಂಬಾ ಇಂಪ್ರೂವ್ ಮಾಡಿದೆ, ಇದರಲ್ಲಿ ಒಂದು ಥಮ್ಸ್ ಅಪ್ ರೆಡ್ಮಿ ಅವರಿಗೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ ಡ್ಯೂಯಲ್ ಸಿಗ್ತಾ ಇರುವಂಥದ್ದು. ಡ್ಯೂಯಲ್ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಮತ್ತೆ ಮೇಲ್ದೆಲ್ಲ ಫ್ಲಾಶ್ ಸಿಗ್ತಿದೆ, ಮತ್ತೆ ಕೆಳಗಡೆ 50 ಮೆಗಾಪಿಕ್ಸೆಲ್ ಅಂತ ಜಸ್ಟ್ ಡಮ್ಮಿ ಕ್ಯಾಮ್ರಾ ಅದಷ್ಟೇ. ಇಲ್ಲಿ ನಮಗೆ ಸೂಪರ್ ಆಗಿ ಫೋಟೋಸ್ ಎಲ್ಲ ತಗೊಬಹುದು ಮೀಡಿಯಂ ಆಗಿ. ಸೊ ಔಟ್ಡೋರ್ ಅಲ್ಲಂತೂ ಚೆನ್ನಾಗಿದೆ. ಸ್ಕ್ರೀನ್ ತೋರಿಸಿ ಕೆಲವೊಂದು ಸ್ಯಾಂಪಲ್ಸ್ ಇಲ್ಲ, ನಾನು ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗಿದೆ. ಸೊ ನೋಡಿ ಡೀಸೆಂಟ್ ಆಗಿದೆ, ಫೋಟೋಸ್ ಕಲರ್ಸ್ ವೈಬ್ರೆಂಟ್ ಆಗಿದೆ. ಆದ್ರೆ ನಮ್ಮ ಫೇಸ್ ಏನಿದೆ ಡೀಟೇಲ್ಸ್ ಎಲ್ಲ ಅದು ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ. ಎಂತಕ್ಕಂತಂದ್ರೆ ಅಷ್ಟೊಂದು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಈ ಪರ್ಟಿಕ್ಯುಲರ್ 10,000 ಮೊಬೈಲ್ನಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಚೆನ್ನಾಗಿದೆ, ಆ ರೇಂಜ್ಗೆ ಕ್ಯಾಮ್ರಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಈ ಪರ್ಟಿಕ್ಯುಲರ್ ಮೊಬೈಲ್ ರೆಕಾರ್ಡಿಂಗ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ನಮಗೆ 1080p at 30 FPS ವರೆಗೂ ರೆಕಾರ್ಡಿಂಗ್ ಮಾಡ್ಬೋದು. ಸೊ ಉದಾಹರಣೆಗೋಸ್ಕರ ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಕರೆಂಟ್ಲಿ ನಾನು ಔಟ್ಡೋರ್ನಲ್ಲಿದ್ದೀನಿ ನೋಡಿ. ರೆಡ್ಮಿ 14C ಮೊಬೈಲಲ್ಲಿ ನಾನು ಬ್ಯಾಕ್ ಕ್ಯಾಮ್ರಾ ಅಥವಾ ಮೇನ್ ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ಕ್ಲಾರಿಟಿ ಮತ್ತು ಹೆಂಗಿದೆ ನನ್ನ ಆಡಿಯೋ ಕ್ಲಾರಿಟಿ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್.
ಸೊ ನೋಡಲ್ಲ ಫ್ರೆಂಡ್ಸ್, ಡೀಸೆಂಟ್ ಆಗಿ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಆಗುತ್ತೆ, ತುಂಬಾ ಇಷ್ಟ ಆಯ್ತು ನನಗೆ. ಓಕೆ, ಆಮೇಲೆ ಸ್ವಲ್ಪ ಏನಿದೆ ಕಲರ್ಸ್ ಏನಾದ್ರು ವೈಬ್ರೆಂಟ್ ಏನಾದ್ರು ಇತ್ತಿತ್ತಂತ ಅಂದ್ರೆ ವಿಡಿಯೋದಲ್ಲಿ ತುಂಬಾ ಇಷ್ಟ ಆಗಿತ್ತು ನನಗೆ. ಮತ್ತೆ ನೆಕ್ಸ್ಟ್ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗ್ತಿದೆ. ಇದು ಬಂದ್ಬಿಟ್ಟು ಸೇಮ್ ಏನಿದೆ ಪರ್ಫಾರ್ಮೆನ್ಸ್ ನೀಡುತ್ತೆ 50 ಮೆಗಾ ಪಿಕ್ಸೆಲ್ ಡ್ಯೂಯಲ್ ಕ್ಯಾಮ್ರಾ ತರಾನೇ. ಅದು ಒಂದು ಸ್ವಲ್ಪ ಲೋ ಅಂತಾನೆ ಹೇಳ್ಬೋದು ಫೋಟೋಸ್ ಅಲ್ಲಿ ಬಂದಾಗ. ಇನ್ನು ಸ್ವಲ್ಪ ಏನಿದೆ ಫೇಸ್ ರೀಟಚ್ ಅಥವಾ ಡೀಟೇಲ್ಸ್ ಆಗಿ ಇನ್ನೂ ವೈಬ್ರೆಂಟ್ ಕಲರ್ಸ್ ನನಗೆ ಏನು ಕಾಣಿಸ್ಲಿಲ್ಲ ಅಲ್ಲಿ. ಆದ್ರೂ ಓಕೆ ಆ ಪ್ರೈಸ್ ರೇಂಜ್ಗೆ ಅಂತಾನು ಹೇಳ್ಬೋದು ನಾವು. ಮತ್ತೆ ಇದರಲ್ಲೂ ಸೇಮ್ 1080p at 30 FPS ಅಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ಉದಾಹರಣೆಗೋಸ್ಕರ ಒಂದು ರೆಕಾರ್ಡಿಂಗ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕರೆಂಟ್ಲಿ ನಾನು ಔಟ್ಡೋರ್ನಲ್ಲಿದ್ದೀನಿ. ನೋಡಿ, ರೆಡ್ಮಿ 14C 5G ಮೊಬೈಲಲ್ಲಿ ಫ್ರಂಟ್ ಕ್ಯಾಮ್ರಾಯಿಂದ ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಹೇಗಿದೆ ಫ್ರೆಂಡ್ಸ್ ಆಡಿಯೋ ಕ್ಲಾರಿಟಿ ಅಥವಾ ಏನಿದೆ ಒಂದು ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸೊ ನೋಡಿ, ಸ್ವಲ್ಪ ಮೈಕ್ ಏನಿದೆ ಆ ಪರ್ಟಿಕ್ಯುಲರ್ ಮೈಕ್ರೋಫೋನಲ್ಲೂ ಅಷ್ಟೊಂದು ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ. ಸೊ ಮೈಕ್ ಒಂದೊಂದು ಸ್ವಲ್ಪ ನಾಯ್ಸ್ ತುಂಬ ಕೇಳಿಸಿತ್ತೆ ಅಂತಲೇ ಹೇಳ್ಬೋದು. ಓಕೆ, ಆಮೇಲೆ ಇನ್ನೊಂದು ಆ ಪರ್ಟಿಕ್ಯುಲರ್ ರೇಂಜ್ಗೆ ಆ ಪರ್ಟಿಕ್ಯುಲರ್ ಏನಿದೆ ರೆಕಾರ್ಡಿಂಗ್ ಕ್ವಾಲಿಟಿ ಕೂಡ ಓಕೆ ಡೀಸೆಂಟ್ ಆಗಿ ಹೊಂದಿರುವಂಥದ್ದು. ಸೊ ಇಷ್ಟಾಯಿತು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಕೊನೆಯಾಗಿ ಪ್ರೈಸ್ ರಿವ್ಯೂ ಮಾಡುವ ಸಮಯ ಬಂದಿದೆ. ಪ್ರೈಸ್ ಬಗ್ಗೆ ಮಾತಾಡಬೇಕಂತ ಅಂದರೆ ನಮಗೆ 3 ಥರ ವೇರಿಯಂಟ್ ಸಿಗ್ತಿದೆ. ಅದನ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. 3 ವೇರಿಯಂಟ್ಗೂ ಒಂದೊಂದು ಪ್ರೈಸ್ ಏನು ಅಂತಾನೆ ಹೇಳ್ತೀನಿ. ಫಸ್ಟ್ 4GB 64GB ಬಗ್ಗೆ ಮಾತನಾಡೋಣ. ಇದು ಬಂದ್ಬಿಟ್ಟು ನಮಗೆ 9500 ಅಂದರೆ 9500 ರೂಪಾಯಿಗೆ ನಮಗೆ ಸಿಗ್ತಾ ಇರುವಂಥದ್ದು. ಮತ್ತೆ 4GB 128GB ನಮಗೆ 10500 ಅಂದರೆ 10500 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಮತ್ತೆ ಟಾಪ್ ಮಾಡಲು 6GB 128GB ಇದು ನಮಗೆ 11500 ರೂಪಾಯಿಗೆ ಅಂದರೆ 11500ಗೆ ಸಿಗ್ತಾ ಇರುವಂಥದ್ದು. ನನಗೆ ಕೇಳಿದ್ರೆ ಎಸ್ಪೆಷಲಿ ಯೂಟ್ಯೂಬರ್ಸ್ ಲ್ಯಾಗ್ ಆಗಬಾರ್ದು ಅಂತ ಅಂದರೆ ಆದಷ್ಟು ಟಾಪ್ ಮಾಡೆಲ್ನ ಪರ್ಚೇಸ್ ಮಾಡಿ. 6+ 128GB ನಮಗೆ ಬ್ಯಾಂಕ್ ಆಫರ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಕೆಲವೊಂದು ಸತಿ ಆಫರ್ ಇದ್ದಾಗ ಕೂಪನ್ ಕೂಡ ಸಿಗುತ್ತೆ ಅಲ್ಲಿ. ಓಕೆ, ಕೂಪನ್ ಆ್ಯಡ್ ಮಾಡ್ಕೊಂಡು ಅಥವಾ ಬ್ಯಾಂಕ್ ಆಫರ್ ಆನ್ ಮಾಡಿಕೊಂಡು ನೀವು ಬೇಕಾದ್ರೆ ಇನ್ನೂ ಕಮ್ಮಿ ಪ್ರೈಸ್ಗೆ ಪರ್ಚೇಸ್ ಮಾಡೋದು. ಆದರೆ ಆದಷ್ಟು ನೀವು 6GB 128GB ಪರ್ಚೇಸ್ ಮಾಡಿ, ಬಿಕಾಸ್ ಏನು ಲ್ಯಾಗ್ಸ್ ಆಗಲ್ಲ. ಈ 4GB 64GB 4GB 128GB ಅಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ. ಇದು ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಬೆಸ್ಟ್ ಸಜೆಷನ್ ಅಂತಾನೆ ಹೇಳ್ಬೋದು. ಇಷ್ಟಾಯ್ತು ಈ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ. ಅವು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.